ವರ್ಕ್ ಮಾಡ್ತಾ ಇದ್ದೀನಿ. ನಾನು ಒಬ್ಬ MSW ವಿದ್ಯಾರ್ಥಿಯಾಗಿ ಇದೇ ಒಂದು ಊರಲ್ಲಿ ಇದೇ ತರ ಒಂದು ಸುಮಾರು 8 ವರ್ಷದ ಹಿಂದೆ, ಸ್ವಲ್ಪ ಈ ಮಕ್ಕಳಿಗೆ ಗೊತ್ತಿರ್ಲಿಕ್ಕಿಲ್ಲ, ಹಿರಿಯರಿಗೆ ಗೊತ್ತಿರುತ್ತೆ. ಅದಕ್ಕಿಂತ ಮುಂಚೆ ವೇದಿಕೆ ಮೇಲಿರುವ ನನ್ನ ಸ್ನೇಹಿತ ಚಂದ್ರಕಾಂತ್ ಅವರೇ ಮತ್ತು ವಿಠಲ್ ಅವರೇ, ಮೇ ಬಿ ವಿಠಲ್ ಅವರು ನನ್ನ ಕ್ಲಾಸ್ಮೇಟ್ ಇದ್ದಾರೆ, ನನಗೆ ಗುರುತಿರ್ತಾರಿಲ್ಲ ಗೊತ್ತಿಲ್ಲ, ಸಾಯಿ ಪ್ರಸಾದ್ MSW ಕಾಲೇಜ. ಮತ್ತು ಚಕ್ರವರ್ತಿ ಸರ್ ಅವರು ನಮ್ಮ ಊರಿಗೆ ನಾನು ಸಣ್ಣವಿದ್ದಾಗ ಬರ್ತಿದ್ರು ಊರಿಗೆಲ್ಲ. ನಾನು ತುಂಬಾ ಸಣ್ಣ ಮಗು ಇದ್ದೆ. ತುಂಬಾ ಸರ್ ನೀವು ತುಂಬಾ ನನ್ಗನ್ಸುತ್ತೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೀವು ತುಂಬಾ ಆದರ್ಶರಾಗಿದ್ದೀರಿ. ಅದೇ ರೀತಿ ಶಶಿ ನನ್ನ ಕ್ಲಾಸ್ಮೇಟ್ ಅವರು ಕೂಡ, ಬಟ್ ಅವ್ರ ಕೋರ್ಸ್ ಬೇರೆ ಇತ್ತು, ನನ್ನ ಕೋರ್ಸ್ ಬೇರೆ ಇತ್ತು. ಇಲ್ಲಿ ಜಮಾದಾರ್ ಅವರು ಇದ್ದಾರೆ, ನಮ್ಮ ತಂದೆ ಸಮಾನ. ಸೊ ಇನ್ನೂ ಇಬ್ರು ಮುಖಂಡರಿದ್ದಾರೆ, ಅವ್ರೆಲ್ರಿಗೂ ವಂದಿಸ್ತಾ ಸೊ ಒಂದು 2 ನಿಮಿಷದಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಸೊ ಕೆಲವೊಬ್ರಿಗೆಲ್ಲ ಗೊತ್ತಿದೆ, ನನ್ನ ಅಣ್ಣ ಎಲ್ಲ ಜೀಪ್ ಎಲ್ಲ ತಗೊಂಡಿದ್ರು, ಇಲ್ಲಿ ನಾನು ಡ್ರೈವರ್ ಆಗಿದ್ದೆ. ಸೊ ಇಡೀ ಜೀವನ ಎಲ್ಲೋ ಡ್ರೈವರ್ ಆಗಿ ಎಲ್ಲೋ ಹೋಗುತ್ತೆ ಅಂತ ತಿಳ್ಕೊಂಡಿದ್ದೆ. ಬಟ್ ನಾನು ಇನ್ನೊಬ್ಬ ದೊಡ್ಡ ಅಣ್ಣ, ಇಲ್ಲ ನೀನು ಶಾಲೆ ಕಲಿಬೇಕು, ಎಜುಕೇಶನ್ ಮಾಡ್ಬೇಕಂತ ಹೇಳಿ ಮತ್ತೆ ನನಗೆ ಆ ಡ್ರೈವರ್ ಕೆಲಸ ಬಿಟ್ಟು ಮುಂದೆ ತಗೊಂಡೋದ್ರು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಕೂಡ ಇವತ್ತು ಸಾಕಷ್ಟು ಜನ BA ಮಾಡಿದ್ದೀರಿ, BCom ಮಾಡ್ತಾ ಇದ್ದೀರಿ. ಇನ್ನು ನನ್ನ ಮುದ್ದು ಕಂದಗಳೆಲ್ಲ ಇನ್ನು ಕಾಲೇಜ್ ಓದಬೇಕು, PUC ಓದ್ಬೇಕಂತೆಲ್ಲ ಕನಸುಗಳು ಆಶೆಗಳನ್ನೆಲ್ಲ ಇಟ್ಕೊಂಡು ಕುಂತಿದ್ದಾರೆ. ಅವ್ರಿಗೆ ಇದು ಮುಟ್ಟಬೇಕಾಗಿದೆ. ಯಾಕಂತಂದ್ರೆ 8 ವರ್ಷದ ಹಿಂದೆ ಇದೇ ಗ್ರಾಮದಲ್ಲಿ ಶಾಲೆ ಕಲಿತು KS ಮಾಲಿ ಪಾಟೀಲ್ ಅಂತ ಹೇಳಿ ಇದೆ, ನಮ್ಮ ಕೊಡ್ಲಂಗರ್ಗ ಗ್ರಾಮದವರು, ಇದೇ ಗ್ರಾಮದ ಮೊಮ್ಮಗ ಅವರು. ಅವರ ಒಂದು ಏನಂತಾರೆ 8 ವರ್ಷದಿಂದ ಒಂದು ಕ್ಯಾಂಪ್ ಹಾಕಿದ್ರು ಇಲ್ಲಿ. ಆ ಕ್ಯಾಂಪ್ ಅನ್ನ ನೋಡಿ ನಾನು MSW ಮಾಡ್ಬೇಕಂತ ನಿರ್ಧಾರ ತಗೊಂಡಿದ್ದೀವಿ. ಇಲ್ಲಿ ಪಾಟೀಲ್ರು, ಪ್ರೀತಿ ಪಾಟೀಲ್ ಅಂತಿದ್ದಾರೆ, ದೇವಾನಂದ್ ಅಂತಿದ್ದಾರೆ. ಸೊ ಮೇ ಬಿ ಏನೋ ಸಾಕಷ್ಟು ವಿದ್ಯಾರ್ಥಿಗಳು ಅದನ್ನು ನೋಡಿ ನಾವು MSW ಮಾಡಿದ್ದೀವಿ. ಸಾಕಷ್ಟು ವಿದ್ಯಾರ್ಥಿಗಳೆಲ್ಲ ಹೇಳ್ತಾರೆ, ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಇಲ್ಲ ದೊಡ್ಡ ಶ್ರೀಮಂತ ಆಗ್ಬೇಕು, ಇಲ್ಲ ರಾಜಕೀಯ ವ್ಯಕ್ತಿ ಆಗ್ಬೇಕಂತ ಹೇಳಿ. ಬಹಳಷ್ಟು ಜನ ಇಚ್ಛೆ ಪಡುವುದಿಲ್ಲ ನಾನೊಬ್ಬ ಸಮಾಜ ಕಾರ್ಯಕರ್ತನಾಗ್ಬೇಕಂತ ಹೇಳಿ. ಸೊ ನನ್ನ ಕಳಕಳಿ ಏನಂತಂದ್ರೆ, ಸ್ಪೆಷಲಿ ಈ MSW, ಸೊ ಇಲ್ಲಿ ಯಾರು ಶಿಬಿರಾರ್ಥಿಗಳಿದ್ದೀರಿ ಅವರಿಗೂ ನಂದೊಂದು ಕಿವಿ ಮಾತು. ಸೊ ಕೇವಲ ಇಲ್ಲಿ ಈ ತರ ಕ್ಯಾಂಪ್ ಮಾಡೋದ್ರಿಂದ ನಂಗೆ 15-20 ಮಾರ್ಕ್ಸ್ ಬರುತ್ತೆ, ನಾನು ಪಾಸ್ ಆಗ್ಬಿಡ್ತೀನಿ, ಎಲ್ಲೋ ಜೀವನದಲ್ಲಿ ನಿಂತು ಬಿಡ್ತೀನಿ ಅನ್ನೋದಕ್ಕಿಂತ, ಸೊ ನಿಜವಾಗ್ಲೂ ಒಂದು ಹಳ್ಳಿಗೆ ಬಂದಿದ್ದೀರಿ ಅಂತಂದ್ರೆ ಈ ಹಳ್ಳಿಯ ಪ್ರತಿಯೊಂದು ಮನೆಯ ಸಂಸ್ಕಾರ ಹೇಗಿದೆ, ಪ್ರತಿಯೊಂದು ಮನೆಯ ಸಮಸ್ಯೆ ಹೇಗಿದೆ, ಪ್ರತಿಯೊಂದು ಕಾಲನಿ ಆಗಿರ್ಬೋದು, ಓಣಿ ಆಗಿರ್ಬೋದು, ಆ ಸಮಸ್ಯೆಗಳನ್ನು ಏನಿದೆ ಅಂತ ಅರ್ಥ ಮಾಡ್ಕೊಂಡು ಈ ಊರಿಂದ ಏನಾದರೂ ಹೋದ್ರಿ ಅಂತಂದ್ರೆ ನಾನು ಹೇಳ್ತೀನಿ ನಿಮ್ಗೆ ಉಜ್ವಲವಾದ ಭವಿಷ್ಯ ಇದೆ. ಎಸ್ಪೆಷಲಿ ತರಬೇತಿದಾರರಿಗೆ, ಶಿಬಿರಾರ್ಥಿಗಳಿಗೆ. ಯಾಕಂತ ಹೇಳಿದ್ರೆ 2011ರಲ್ಲಿ ನಾನು ಮರ್ತೂರು ಗ್ರಾಮದಲ್ಲಿ ಕ್ಯಾಂಪ್ ಮಾಡಿದ್ದೆ. ಆ ಕ್ಯಾಂಪಲ್ಲಿ ಸ್ವಲ್ಪ ಇರುಸು ಇತ್ತು. ಎಲ್ಲೋ ನಾಲಿ ಕಸ ಬಳಿಬೇಕಾದ್ರ, ಯಾರೋ ಅಮ್ಮಗೆ ಹೋಗಿ ಮಾತಾಡ್ಬೇಕಂತಂದ್ರ, ಅಜ್ಜಿಗೆ ಹೋಗಿ ಮಾತಾಡ್ಬೇಕಂತಂದ್ರೆ, ಸೊ ಯಾಕಪ್ಪ ನಾವೆಲ್ಲೋ ಯಾರ್ದೋ ಮನೆಯಿಂದ ಬಂದಿದ್ದೀವಿ, ನಮ್ಮ ಹತ್ರನೂ ದುಡ್ಡಿದೆ, ನಾವು ಯಾಕೆ ಹೋಗಿ ಇನ್ನೊಂದು ಕ್ಲೀನ್ ಮಾಡ್ಬೇಕು ಅಂತ ಹೇಳಿ. ಸೊ ಕ್ಯಾಂಪ್ ಮುಗಿದ ಮೇಲೆ ನನಗೆ ಜಾಬ್ ಸಿಕ್ಕ ಮೇಲೆ ಅರ್ಥ ಆಗಿದ್ದು ಯಾಕೆ ಮಾಡಬೇಕು ಅಂತ ಹೇಳಿ. ಸೊ ಈ ತರ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಈ MSW ಅನ್ನೋ ಏನ್ ಕೋರ್ಸ್ ಇದೆಯಲ್ಲ ರೀ, ತುಂಬಾ ದೊಡ್ಡ ಕೋರ್ಸ್ ಇದೆ. ವಿಶೇಷವಾಗಿ ಡಾಕ್ಟ್ರು, ಇಂಜಿನಿಯರಿಂಗು ಮಾಡಿದವ್ರಲ್ಲ. ಇಂಜಿನಿಯರಿಂಗ್ ಸ್ವಲ್ಪ ಹೇಳ್ಬಿಡ್ತೀನಿ, ನನ್ಗೆ ಗೊತ್ತಿರೋ ಮಷ್ಟಿಗೆ ಸಾಕಷ್ಟು ಮಂದಿಗೆ ಗೊತ್ತಿರುತ್ತೆ, ಮತ್ತೆ ಇಲ್ಲಿ ವೇದಿಕೆ ಮೇಲಿರೋ ಗುರುಗಳಿಗೆಲ್ಲ ಗೊತ್ತಿರುತ್ತೆ. ಇಡೀ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್, ಉದ್ಯೋಗನೇ ಇಲ್ಲದೆ ಇರೋ ಏನಂತಾರೆ ಸಾಕಷ್ಟು ಸಮಸ್ಯೆಯಲ್ಲಿ ಬಳತಾ ಇರೋ ವಿದ್ಯಾರ್ಥಿಗಳು ಯಾರಂತ ಕೇಳಿದ್ರೆ ಇಂಜಿನಿಯರಿಂಗ್ ಮಾಡಿದವರು. ಬಹಳಷ್ಟು ಜನಕ್ಕೆ ನಾನು BA ಮಾಡೀನಿ, ನನಗೆ ಜಾಬ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಗೆ ಹೇಳ್ತೀನಿ, ನನಗೆ ಗೊತ್ತಿರೋ ಡೇಟಾ ಪ್ರಕಾರ, ಯಾಕಂತಂದ್ರೆ ಪ್ರತಿ ತಿಂಗಳಿಗೆ 500 ಜನ ಶಿಕ್ಷಕರಿಗೆ ನಾನು ಸ್ವತಃ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ. ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ್, ಬೆಳಗಾಂದಲ್ಲಿ. ಸೊ ಎಲ್ಲ ಶಾಲೆಯವರು ಮತ್ತೆ ಈ ಏನು MSW ಕೋರ್ಸ್ ಮುಗಿದಿದ್ದಾರೆ, ಯಾವ್ದಾವ್ದು NGOsಗಳಿದಾವೆ, ಯಾವ್ದಾವ್ದು ಇನ್ಸ್ಟಿಟ್ಯೂಟ್ಗಳಿದಾವೆ, ಅವರೆಲ್ಲ ಎಂಥ ಜನನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಳ್ಳೆ ಸಂಸ್ಕಾರ ಇರಬೇಕು, ಅವರಲ್ಲಿ ಒಳ್ಳೆ ಮಾನವೀಯ ಮೌಲ್ಯಗಳಿರಬೇಕು. ಇನ್ನೊಂದು ಏನಿರ್ಬೇಕಂತಂದ್ರೆ ಒಳ್ಳೆ ಮಾತುಗಾರಿಕೆ ಇರಬೇಕು. ಸೊ ಈಗ ನೀವು ಬೆಂಗಳೂರು, ಮಂಗಳೂರು ಆ ಕಡೆ ಹೋದ್ರಿ ಅಂತಂದ್ರೆ, ನಮ್ಮ ದೊಣ್ಣೂರಲ್ಲಿ ಏನು ನಾವು ಇಷ್ಟೊಂದು ಕಷ್ಟಪಟ್ಟು ಬಿಸಿಲಲ್ಲೆಲ್ಲ ಕಷ್ಟಪಟ್ಟು ದುಡಿತೀವಲ್ಲ, ಅವ್ರಿಗೆ ಕಷ್ಟಪಟ್ಟು ಕೆಲಸ ಮಾಡೋದು ಗೊತ್ತಿಲ್ಲ. ಅವ್ರು ತುಂಬಾ ಮಾತಾಡ್ತಾರೆ. ಅವ್ರು ಅರ್ಧ ತಾಸು ಕೆಲಸ ಮಾಡಿದ್ದು ಒಂದು 5ರಿಂದ 6 ತಾಸು ಮಾತಾಡ್ತಾರೆ. ಬಟ್ ನಮ್ಮ ಜನ ಇಲ್ಲೆಲ್ಲ ಏನು ಕುಂತಿದ್ದೀವಿ,
ಇಡೀ ವರ್ಷ ಕೆಲಸ ಮಾಡಿದ್ದು ಒಂದು 5 ನಿಮಿಷದಲ್ಲಿ ಮಾತಲ್ಲಿ ಹೇಳಕ್ ಆಗೋದಿಲ್ಲ ನಮ್ಗೆ. ಇಡೀ ದಿನ ಕೊಟ್ಟರು ಹೇಳಕ್ ಆಗೋದಿಲ್ಲ. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂತಂದ್ರೆ, ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ನಮ್ಮ ಆಳಂದ ತಾಲೂಕು ಹಿಂದುಳಿದದ್ದು, ಹೈದರಾಬಾದ್ ಕರ್ನಾಟಕ ಇನ್ನೂ ಹಿಂದುಳಿದಿದೆ. ಸೊ ನಿಮ್ಗೆ ಹೇಳ್ತೀನಿ, ಇಡೀ ದೇಶದಲ್ಲೇ ಸರ್ ನಿಮ್ಗೂ ಗೊತ್ತಿರಲಿ, ಇಡೀ ದೇಶದಲ್ಲಿ ಅತಿ ದೊಡ್ಡ ಕೌಶಲ್ಯ ಕೇಂದ್ರ ಎಲ್ಲಿದೆ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿದೆ. 400 ಜನ ಎಂಪ್ಲಾಯ್ ಇದ್ದಾರೆ. ಆ 400 ಜನ ಎಂಪ್ಲಾಯಲ್ಲಿ ಹೈದರಾಬಾದ್ ಕರ್ನಾಟಕದಿಂದ, ವಿಶೇಷವಾಗಿ ಗುಲ್ಬರ್ಗಾದಿಂದ 60ರಿಂದ 100 ಜನ ಒಳ್ಳೆ ಸೀನಿಯರ್ ಪೋಸ್ಟಲ್ಲಿದ್ದಾರೆ. ಸೊ ಇಡೀ ಸಂಸ್ಥೆಯನ್ನ ನಡ್ಸ್ಕೊಂಡು ಹೋಗ್ತಾ ಇರೋರು ಹೈದರಾಬಾದ್ ಕರ್ನಾಟಕದವರು, ಎಲ್ಲಿ? ಹುಬ್ಬಳ್ಳಿಯಲ್ಲಿ. ನಿಮ್ಗೆ ಗೊತ್ತಿರುತ್ತೆ, ಸುಧಾಮ್ ಮೂರ್ತಿ, ನಾರಾಯಣ ಮೂರ್ತಿ, ಗುರುರಾಜ್ ದೇಶಪಾಂಡೆ, ಜಯಶ್ರೀ ದೇಶಪಾಂಡೆ ಅಂತೇಳಿ ಒಳ್ಳೆ ಅವರು ತುಂಬಾ ದೊಡ್ಡ ದಾನಿಗಳು. ಈ ದೇಶದಲ್ಲಿ ಒಳ್ಳೆ ಕಂಪನಿಗಳನ್ನ ಕಟ್ಟಿದ್ದಾರೆ, ಒಳ್ಳೆ ಕಂಪನಿಗಳನ್ನ ಮಾಡ್ತಾರೆ, ಮಾರಾಟ ಮಾಡ್ತಾರೆ, ಬಡವರಿಗೆಲ್ಲ ಸಹಾಯ ಮಾಡ್ತಾರೆ. ಅಂತ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಟ್ಸ್ ಬಿಕಾಸ್ ಆಫ್ MSW. ಈ ಒಂದು MSW ಕೋರ್ಸ್ ಮುಗ್ದಿದ್ದಕ್ಕಾಗಿ. ಅದ್ರ ಜೊತೆಗೆ ಸೊ ನಿನ್ನೆ ನನ್ನ ಮನೆಯಲ್ಲೇ ಕುಂತಿದ್ದೆ, ನಮ್ಮ ತಾಯಿಯವ್ರದ್ದು ಎಲ್ಲ ಗೊತ್ತಿದೆ, ಪೂಜೆ ನಡೀತಾ ಇತ್ತು. ಸೊ ಮೇ ಬಿ ಚಂದ್ರಕಾಂತ್ ಪಗಡಿ ಅಂತ ಅನ್ಕೊಂತೀವಿ. ಅವ್ರು ಮಾತಾಡ್ತಾ ಇದ್ದರು. ನಾನು ಜಾಸ್ತಿ ಮಾತಾಡಂಗಿಲ್ಲ, ಇಲ್ಲಿ ಎರಡೇ ಮಾತಾಡ್ತೀನಿ. ಏನಿರ್ಬೇಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು ಎಲ್ಲಾ ತಾಯಿ ತಂದೆ ಅಂತ ಹೇಳ್ತಾ ಇದ್ರು. ಸೊ ನಿಜವಾಗ್ಲೂ ನಾನು ಅದಕ್ಕೆ ತೆಲಿಬಾಗ್ತೀನಿ. ಇವತ್ತು ಇಲ್ಲೇನಿದ್ದೀವಿಲ್ಲ ನಾವೆಲ್ಲರೂ, ವಿಶೇಷವಾಗಿ ನನ್ನ ತಂದೆ ತಾಯಿಗಳಿಗೆ, ನಮ್ಮ ಅಕ್ಕ ತಂಗಿಯರು ಯಾರೆಲ್ಲ ಕುಂತಿದ್ದೀರಲ್ಲ, ನಿಮ್ಮ ಮನೆ ಒಳಗಿರೋ ಮಕ್ಕಳಿಗೆ ಒಳ್ಳೆ ವಿದ್ಯೆ, ಒಳ್ಳೆ ಅನುಭವ, ಒಳ್ಳೆ ಎಕ್ಸ್ಪೀರಿಯನ್ಸ್ ಏನಾದರೂ ಕೊಟ್ಟೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಆಸ್ತಿ ಮತ್ತೊಂದಿಲ್ಲ. ಸೊ ಮತ್ತೊಂದಿಲ್ಲ. ಯಾಕಂದ್ರೆ ನೀವೇ ನಮ್ಗೆಲ್ಲ ನೋಡಿದಿರಿ, ನನ್ನ ಕಣ್ಣಾರೆ ನೀವೆಲ್ಲ ನೋಡಿದ್ದೀರಿ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಬಹಳ ಜನ ಇಲ್ಲ ನನ್ ಗೌರ್ಮೆಂಟ್ ಜಾಬೇ ಬೇಕು ಅಂತ ಹೇಳಿ. ಈಗ ನಮ್ಮ ಸಿದ್ದರಾಮಯ್ಯ ಅವರಾಗಿರ್ಬೋದು, HD ಕುಮಾರಸ್ವಾಮಿ ಆಗಿರ್ಬೋದು, ಯಡಿಯೂರಪ್ಪ, ಇಂಥವ್ರಿಗೆಲ್ಲ ಈ ದೇಶದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ರೀ, ಉದ್ಯೋಗದ ಕೊರತೆ ಜಾಸ್ತಿ ಇದೆ. ಅದಕ್ಕಾಗಿ ಎಲ್ರಿಗೂ ಗೌರ್ಮೆಂಟ್ ಜಾಬ್ ಕೊಡೋಕ್ಕಾಗಲ್ಲ. ಸೊ ಅಂದ್ರೆ ನಾನು ಏನು ಹೇಳಕ್ ಇಷ್ಟಪಡ್ತಿದ್ದೀನಿ ಅಂತಂದ್ರೆ, ಪ್ರೈವೇಟ್ ಸೆಕ್ಟರಲ್ಲಿ, ಖಾಸಗಿಯಲ್ಲಿಯೂ ಕೂಡ ಒಳ್ಳೆ ಜಾಬ್ಗಳಿದ್ದಾವೆ. ಎಂಥವ್ರಿಗಿದ್ದಾವೆ ಅಂತಂದ್ರೆ, ಒಳ್ಳೆ ಮಾತನಾಡೋದು ಬರಬೇಕು, ಕಮ್ಯುನಿಕೇಶನ್ ಇರಬೇಕು, ಇಂಗ್ಲೀಷ್ ಇರಬೇಕು, ಕನ್ನಡ ಇರಬೇಕು, ಅವ್ರು ಒಳ್ಳೆ ಬರವಣಿಗೆ ಇರಬೇಕು, ಒಳ್ಳೆ ಸಂಸ್ಕಾರ ಇರಬೇಕು, ಮೌಲ್ಯಗಳಿರಬೇಕು. ಇಂಥವೆಲ್ಲ ಇದ್ದಾಗ ಒಳ್ಳೆಯವರಾಗಿ ನೋಡ್ಕೊಂತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಂಗೆ ಗೊತ್ತಿದೆ ಎಲ್ಲ, ನಮ್ಮ ಅಣ್ಣ ಪಶು ವೈದ್ಯಾಧಿಕಾರಿ ಇದ್ದಾರೆ. ನಾನು ತುಂಬಾ ಕಡೆ ಎಲ್ಲ ಎಲ್ಲಿ ನನಗಿದು ಒಂದೇ ಸಣ್ಣ ಊರು. ನಾನು ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ನನ್ನ ಊರಲ್ಲಿ. ನನಗೆ ಇನ್ನೊಂದು ಹೆಮ್ಮೆ ವಿಷಯ, ನಾನು ಹುಬ್ಬಳ್ಳಿ ಧಾರವಾಡದಲ್ಲಿ ಹೋದಾಗ ಸುಮಾರು 5,000-10,000 ಜನ ಇರ್ತಾರೆ ನಾನು ಹಳ್ಳಿಯಲ್ಲಿ ಮಾತಾಡಾಗ. ಬಟ್ ನನ್ನ ಊರಲ್ಲಿ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ನಾನು ಈ ಥರ ವೇದಿಕೆಯಲ್ಲಿ. ಸೊ ಅಲ್ಲೆಲ್ಲ ಹೋದಾಗ ಅಷ್ಟೇ ಹೇಳ್ತೀನಿ, ನನ್ನ ಅಣ್ಣ ಕೂಡ ಸರ್ಕಾರಿ ಜಾಬ್ ಮಾಡ್ತಾ ಇದ್ದಾರೆ. ನನ್ನ ಅಣ್ಣನೂ ಕೂಡ ಇಲ್ಲೇ ಇದ್ದಾರೆ, ಮೇ ಬಿ ಎಲ್ಲೋ ನಿಂತಿದ್ದಾರೆ ಅಂತ ಅನ್ಕೊಂತೀನಿ. ನಮ್ಮ ಅಣ್ಣ ಕೂಡ ಸರ್ಕಾರಿ ಜಾಬ್ ಮಾಡ್ತಾ ಇದ್ದಾರೆ. ನಿಮಗೂ ಗೊತ್ತಿರಲಿ, ಇವತ್ತು ಅಣ್ಣನಕ್ಕಿಂತ 10 ರೂಪಾಯಿ ಜಾಸ್ತಿನೇ ದುಡಿತಾ ಇದ್ದೀನಿ. ಕಂಪೇರ್ ಮಾಡ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾಳ ಮಂದಿ ಪೇರೆಂಟ್ಸ್ ತಲೆ ಒಳಗ ಸರ್ಕಾರಿ ಜಾಬು, ಗೌರ್ಮೆಂಟ್ ಜಾಬು ಮಾಡಿಸ್ಬೇಕು, ಅದೇ ಆಗಬೇಕು, ಸೆಕ್ಯೂರ್ ಇರುತ್ತೆ ಅಂತ ಹೇಳಿ. ನಾನು ಏನು ಹೇಳಕ್ ಇಷ್ಟಪಡ್ತಿದ್ದೀನಿ, ಅದು ಪ್ರೈವೇಟ್ ಆಗಿರಲಿ, ಸರ್ಕಾರಿ ಜಾಬ್ ಆಗಿರಲಿ, ಜಾಬ್ ಎಲ್ಲಿ ಏನಂತಾರೆ ಅಕ್ಕಿ ಅಂತೆ ಅನ್ನ, ನೂಲಿನಂತೆ ಸೀರೆ ಅಂತ ಹೇಳ್ತೀವಲ್ಲ, ಹಂಗೆ ತಂದೆ ತಾಯಿ ಅಂತೆ ಮಕ್ಕಳು ಬರ್ತಾರೆ. ನಮ್ದು ಅಕ್ಕಿ ಅನ್ನ ಕುದ್ದಿಲ್ಲ ಅಂತ ನೋಡಕ್ಕೆ ಇಡೀ ಅನ್ನ ತಿಂದು ನೋಡೋದು ಅವಶ್ಯಕತೆ ಇಲ್ಲ. ಅನ್ನ ಮಾಡಿದಾದ್ಮೇಲೆ ಒಂದು ಅಗಳು ಆಗಿದೆ ಇಲ್ಲ ಅಂತ ನೋಡ್ಬೇಕು. ಅಂತೆ ನೂಲು ಹೆಂಗಿದೆ, ನಿಮ್ಮ ನೂಲಿನ ಪ್ರಕಾರ ನಿಮ್ಮ ಸೀರೆ ಇರುತ್ತೆ. ನಮ್ಮ ತಂದೆ ತಾಯಿ ಹೇಗಿದೆ ಸಂಸ್ಕಾರ, ಅವ್ರ ಸಂಸ್ಕಾರ ಪ್ರಕಾರ ನಮ್ದೆಲ್ಲ ಸಂಸ್ಕಾರ ನಡೆದು ಬರುತ್ತಂತ ಹೇಳ್ತಾ, ಸೊ ವಿಶೇಷವಾಗಿ ಚಂದ್ರಕಾಂತ್ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು. ತುಂಬಾ ಹಠವಾದಿ, ತುಂಬಾ ಛಲಗಾರ. ಸೊ ಪ್ರತಿ ವರ್ಷ ಆಳಂದ ತಾಲೂಕಿಂದ ಒಂದು 50ರಿಂದ 60 ವಿದ್ಯಾರ್ಥಿಗಳಿಗೆ ಅಲ್ಲಿಗೆ ಹುಬ್ಬಳ್ಳಿ ಧಾರವಾಡ ಕರ್ಕೊಂಡು ಬರ್ತಾರ. ಫಸ್ಟ್ ಬಂದಾಗ ಶಿವಾನಂದ ಅಣ್ಣ, ನಾನು ಹುಡುಗರಿಗೆಲ್ಲ ಕರ್ಕೊಂಡು ಬಂದೀನಿ ನಿಮ್ಮ ಫೌಂಡೇಶನ್ಗೆ, ಚಂದ್ರಕಾಂತ್. ಸೊ ಸುಮಾರು ಅರ್ಧ ತಾಸು 1 ತಾಸು ಆಗುತ್ತೆ. ನಮ್ಮ ಕ್ಯಾಂಪಸ್ ಅನ್ನ ತೋರ್ಸಕ್ಕೆ 1 ತಾಸು ಹೋಗುತ್ತೆ. ಸೊ ಪ್ರತಿ ವರ್ಷ ಬರ್ತಾರೆ. ಅವನಿಗೆ ಮೊನ್ನೆ ಗೊತ್ತಾಗಿದೆ ಅಂತ